ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ. ಜುಲೈ ತಿಂಗಳು ಯಾರಿಗೆ ಶುಭ, ಯಾರಿಗೆ ಅಶುಭ? ಬುಧನನ್ನು ಬುದ್ಧಿವಂತಿಕೆ ಮತ್ತು ಮಾತಿನ ಗ್ರಹವೆಂದು ಕರೆಯಲಾಗುತ್ತದೆ. ಜೂನ್ 29ರ ಮಧ್ಯಾಹ್ನ 12:28ಕ್ಕೆ ಬುಧ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾನೆ. ಜುಲೈ 19ರ ರಾತ್ರಿ 8:46ರವರೆಗೆ ಬುಧ ಇದೇ ರಾಶಿಯಲ್ಲಿ ಚಲಿಸುವುದರಿಂದ ಯಾವ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ, ಯಾವ ರಾಶಿಗೆ ಕಷ್ಟಗಳ ಸರಮಾಲೆ ಎದುರಾಗಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಮೇಷರಾಶಿ. ಬುಧ ನಿಮ್ಮ 4ನೇ ಸ್ಥಾನದಲ್ಲಿ ಚಲಿಸಲಿದ್ದಾನೆ. 4ನೇ ಸ್ಥಾನವು ಮನೆ, ಭೂಮಿ, ವಾಹನ ಮತ್ತು ತಾಯಿಗೆ ಸಂಬಂಧಿಸಿದೆ. ಬುಧನ ಈ ಸಂಚಾರದಿಂದ ನೀವು ಸಮೃದ್ಧಿ ಹೊಂದುವಿರಿ. ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರವೇ ನಿಮಗೆ ಮನೆ, ಭೂಮಿ ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಲಾಭವಾಗಲಿದೆ. ಈ ಅವಧಿಯಲ್ಲಿ ನೀವು ಧೈರ್ಯದಿಂದ ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು. ಈ ಸಮಯದಲ್ಲಿ ನೀವು ಕೇಸರಿ ತಿಲಕವನ್ನು ಹಣೆಗೆ ಹಚ್ಚುವುದರಿಂದ ಅಥವಾ ಸ್ವಲ್ಪ ಕೇಸರಿಯನ್ನು ಡಬ್ಬದಲ್ಲಿ ಇಡುವುದರಿಂದ ಒಳಿತವಾಗುವುದು. 2. ವೃಷಭ ರಾಶಿ. ಬುಧ ನಿಮ್ಮ 3ನೇ ಸ್ಥಾನದಲ್ಲಿ ಚಲಿಸಲಿದ್ದಾನೆ. 3ನೇ ಸ್ಥಾನವು ಧೈರ್ಯ, ಒಡ ಹುಟ್ಟಿದವರು ಮತ್ತು ಯಶಸ್ಸಿಗೆ ಸಂಬಂಧಿಸಿದೆ. ಬುಧನ ಈ ಸಂಚಾರದಿಂದ ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ಒಡ ಹುಟ್ಟಿದವರ ಪೂರ್ಣ ಬೆಂಬಲ ಲಭಿಸಲಿದೆ. ನಿಮಗೆ ಅವರೊಂದಿಗೆ ಉತ್ತಮ ಸಂಬಂಧವಿರುವುದು. ನೀವು ನಿಮ್ಮ ಮಾತುಗಳಿಂದ ಇತರರನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. 3. ಮಿಥುನ ರಾಶಿ. ಬುಧ ನಿಮ್ಮ 2ನೇ ಸ್ಥಾನದಲ್ಲಿ ಚಲಿಸಲಿದ್ದಾನೆ. 2ನೇ ಸ್ಥಾನವು ಹಣ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದೆ. ಬುಧನ ಈ ಸಂಚಾರದಿಂದ ನಿಮಗೆ ಆರ್ಥಿಕವಾಗಿ ಲಾಭವಾಗಲಿದೆ. ನೀವು ಈ ಸಮಯದಲ್ಲಿ ಸಮೃದ್ಧಿ ಹೊಂದುವಿರಿ. ನಿಮಗೆ ಹೊಸ ವಿಷಯಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗುವರು. ಬುಧನಿಂದ ಶುಭ ಫಲಗಳ ಪ್ರಾಪ್ತಿಗಾಗಿ ಜುಲೈ 19ರವರೆಗೆ ನಿಮ್ಮೊಂದಿಗೆ ಬೆಳ್ಳಿಯ ಯಾವುದಾದರೂ ಒಂದು ವಸ್ತುವನ್ನು ಇಟ್ಟುಕೊಳ್ಳಿ. 4. ಕಟಕ ರಾಶಿ. ಬುಧ ನಿಮ್ಮ 1ನೇ ಸ್ಥಾನದಲ್ಲಿ ಚಲಿಸಲಿದ್ದಾನೆ. 1ನೇ ಸ್ಥಾನವು ಶರೀರ ಮತ್ತು ಮುಖಕ್ಕೆ ಸಂಬಂಧಿಸಿದೆ. ಬುಧನಿಂದ ನಿಮಗೆ ರಾಜರ ಜೀವನ ಲಭಿಸುವುದು. ಈ ಅವಧಿಯಲ್ಲಿ ಮಕ್ಕಳಿಗೆ ಸಂಬಂಧಿಸಿ ಕೆಲಸದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ. ಈ ಸಮಯದಲ್ಲಿ ವಿದೇಶದ ಬದಲು ನಿಮ್ಮ ದೇಶದಲ್ಲೇ ಕೆಲಸ ಮಾಡುವುದರಿಂದ ಹೆಚ್ಚು ಲಾಭ ಗಳಿಸುವಿರಿ. ಬುಧನಿಂದ ಶುಭ ಫಲಗಳ ಪ್ರಾಪ್ತಿಗಾಗಿ ಹಸಿರು ವಸ್ತುಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡಿ. 5. ಸಿಂಹರಾಶಿ. ಬುಧ ನಿಮ್ಮ 12ನೇ ಸ್ಥಾನದಲ್ಲಿ ಚಲಿಸಲಿದ್ದಾನೆ. 12ನೇ ಸ್ಥಾನವು ಖರ್ಚು ಮತ್ತು ನಿದ್ದೆಗೆ ಸಂಬಂಧಿಸಿದೆ. ಈ ಸಮಯದಲ್ಲಿ ಬುಧನಿಂದ ನಿಮಗೆ ಉತ್ತಮ ನಿದ್ದೆ ಲಭಿಸುವುದು. ಈ ಅವಧಿಯಲ್ಲಿ ನಿಮ್ಮ ಖರ್ಚಿನ ಬಗ್ಗೆ ಎಚ್ಚರದಿಂದಿರಿ. ನಿಮ್ಮ ಜೀವನದಲ್ಲಿ ಏರಿಳಿತ ಸಂಭವಿಸಬಹುದು. ಬುಧನ ಅಶುಭ ಫಲಗಳನ್ನು ದೂರ ಮಾಡಲು ಅರಿಶಿಣದ ದಾರವನ್ನು ಕುತ್ತಿಗೆಗೆ ಕಟ್ಟಿ. ಜುಲೈ 19ರ ನಂತರ ಇದನ್ನು ಕುತ್ತಿಗೆಯಿಂದ ತೆಗೆದು ಹರಿಯುವ ನದಿಯಲ್ಲಿ ಹರಿಯಲು ಬಿಡಿ. 6. ಕನ್ಯಾ ರಾಶಿ. ಬುಧ ನಿಮ್ಮ 11ನೇ ಸ್ಥಾನದಲ್ಲಿ ಚಲಿಸಲಿದ್ದಾನೆ. 11ನೇ ಸ್ಥಾನವು ನಿಮ್ಮ ಆದಾಯ ಮತ್ತು ಆಸೆಗಳ ಈಡೇರಿಕೆಗೆ ಸಂಬಂಧಿಸಿದೆ. ಬುಧನ ಈ ಸಂಚಾರದಿಂದ ನಿಮ್ಮ ಈಡೇರದ ಆಸೆ ಈ ಸಮಯದಲ್ಲಿ ಈಡೇರಲಿದೆ. ನಿಮಗೆ ಹಠಾತ್ ಆಗಿ ಧನಲಾಭವಾಗುವುದು. ಈ ಅವಧಿಯಲ್ಲಿ ನೀವು ಸಮೃದ್ಧಿ ಹೊಂದುವಿರಿ. ಈ ಸಮಯದಲ್ಲಿ ಬುಧನಿಂದ ನಿಮ್ಮ ಮಕ್ಕಳಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಬುಧನ ಕೃಪೆಗೆ ಪಾತ್ರರಾಗಲು ಜುಲೈ 19ರವರೆಗೆ ಕುತ್ತಿಗೆಗೆ ತಾಮ್ರದ ನಾಣ್ಯವನ್ನು ಧರಿಸಿ. 7. ತುಲಾ ರಾಶಿ. ಬುಧ ನಿಮ್ಮ 10ನೇ ಸ್ಥಾನದಲ್ಲಿ ಚಲಿಸಲಿದ್ದಾನೆ. 10ನೇ ಸ್ಥಾನವು ನಿಮ್ಮ ವೃತ್ತಿ ಜೀವನ ಮತ್ತು ತಂದೆಗೆ ಸಂಬಂಧಿಸಿದೆ. ಬುಧನ ಸಂಚಾರದಿಂದ ನಿಮ್ಮ ತಂದೆಯ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಬಾಯಿ ರುಚಿಯಿಂದ ನಿಮಗೆ ತೊಂದರೆ ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ತಂದೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಬುಧನ ಅಶುಭ ಫಲಗಳನ್ನು ದೂರ ಮಾಡಲು ಜುಲೈ 19ರವರೆಗೆ ದುರ್ಗಾದೇವಿಯನ್ನು ಭಕ್ತಿಯಿಂದ ಪೂಜಿಸಿ. 8. ವೃಶ್ಚಿಕ ರಾಶಿ. ಬುಧ ನಿಮ್ಮ 9ನೇ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 9ನೇ ಸ್ಥಾನವು ನಿಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದೆ. ಬುಧನ ಈ ಸಂಚಾರದಿಂದ ಅದೃಷ್ಟ ನಿಮ್ಮ ಕೈ ಹಿಡಿಯುವುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ನೀವು ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಿರಿ. ಜುಲೈ 19ರವರೆಗೆ ನಿಮ್ಮ ಆರೋಗ್ಯ ಸಾಧಾರಣವಾಗಿರುವುದು. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು. 9. ಧನು ರಾಶಿ. ಬುಧ ನಿಮ್ಮ 8ನೇ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 8ನೇ ಸ್ಥಾನವು ನಿಮ್ಮ ಆಯುಸ್ಸಿಗೆ ಸಂಬಂಧಿಸಿದೆ.
ಬುಧನ ಈ ಸಂಚಾರದಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು. ನೀವು ಮಾನಸಿಕ ಮತ್ತು ಶಾರೀರಿಕವಾಗಿ ಆರೋಗ್ಯವಾಗಿರುವಿರಿ. ನೀವು ನಿಮ್ಮ ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸುವಿರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಬಹುದು. 10. ಮಕರ ರಾಶಿ. ಬುಧ ನಿಮ್ಮ 7ನೇ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 7ನೇ ಸ್ಥಾನವು ನಿಮ್ಮ ಸಂಗಾತಿಗೆ ಸಂಬಂಧಿಸಿದೆ. ಬುಧನ ಈ ಸಂಚಾರದಿಂದ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದುವಿರಿ. ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಬುಧನ ಅಶುಭ ಫಲಗಳನ್ನು ದೂರ ಮಾಡಲು ನೀರಿನಲ್ಲಿ ನೆನೆಸಿದ ಹೆಸರು ಕಾಳುಗಳನ್ನು ದೇವಾಲಯಕ್ಕೆ ದಾನ ಮಾಡಿ. 11. ಕುಂಭರಾಶಿ. ಬುಧ ನಿಮ್ಮ 6ನೇ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 6ನೇ ಸ್ಥಾನವು ನಿಮ್ಮ ಸ್ನೇಹಿತರು, ಶತ್ರು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಈ ಅವಧಿಯಲ್ಲಿ ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮತ್ತು ನಿಮ್ಮ ಶತ್ರುಗಳಿಂದ ದೂರವಾಗುವಿರಿ. ನಿಮ್ಮ ಮಾತುಗಳಿಂದ ಬೇರೆಯವರನ್ನು ಆಕರ್ಷಿಸುವಿರಿ. ಪ್ರಿಂಟಿಂಗ್ಗೆ ಸಂಬಂಧಿಸಿದ ಜನರಿಗೆ ಹೆಚ್ಚು ಲಾಭವಾಗಲಿದೆ. ಈ ಅವಧಿಯಲ್ಲಿ ಶುಭ ಕಾರ್ಯವನ್ನು ಶುರು ಮಾಡುವ ಮೊದಲು ಕನ್ಯೆಯರ ಆಶೀರ್ವಾದ ಪಡೆಯಿರಿ. 12. ಮೀನರಾಶಿ. ಬುಧ ನಿಮ್ಮ 5ನೇ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. 5ನೇ ಸ್ಥಾನವು ನಿಮ್ಮ ಬುದ್ಧಿ, ಮಕ್ಕಳು ಮತ್ತು ವಿವೇಕಕ್ಕೆ ಸಂಬಂಧಿಸಿದೆ. ಬುಧನ ಈ ಸಂಚಾರದಿಂದ ವಿದ್ಯೆಗೆ ಸಂಬಂಧಿಸಿದಂತೆ ನೀವು ಹೆಚ್ಚು ಲಾಭ ಪಡೆಯುವಿರಿ. ಓದಿನಲ್ಲಿ ನೀವು ಹೆಚ್ಚು ಆಸಕ್ತಿ ಹೊಂದುವಿರಿ. ಗುರುವಿನ ಸಂಪೂರ್ಣ ಬೆಂಬಲ ಲಭಿಸುವುದು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದುವಿರಿ. ಶುಭ ಫಲಗಳ ಪ್ರಾಪ್ತಿಗಾಗಿ ಹಸುವಿನ ಸೇವೆ ಮಾಡಿ ಮತ್ತು ತಿನ್ನಲು ಹುಲ್ಲು ನೀಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.